ವಿಷಯವನ್ನು ನೀಡುವ ಮೂಲಕ ಖಂಡಿತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ನಿರಂತರವಾಗಿ ಸಂಯುಕ್ತ ಸಹಕಾರಿಯ ಯಾವುದೇ ತರಬೇತಿ ಕಾರ್ಯಕ್ರಮಕ್ಕೆ ಹಿಂಸೆಯಲ್ಲಿ ನಮಗೆ ಯಾವಾಗಲೂ ಸ್ವಾಗತ ಇದೆ ಅನ್ನೋದಕ್ಕೆ ಪೂಜ್ಯ ಸ್ವಾಮೀಜಿಗಳ ನಮ್ಮ ಜೊತೆ ಇರುವಂತಹ ಅವಿನಾಭಾವ ಸಂಬಂಧದ ಇದಕ್ಕೆ ಸಾಕ್ಷಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಯುಕ್ತ ಸಹಕಾರಿಯ ನಿಕಟಪೂರ್ವ ಅಧ್ಯಕ್ಷರು, ಶಿಕ್ಷಣ ಸಲಹಾ ಸಮಿತಿ ಸದಸ್ಯರು, ಜೊತೆಗೆ ಸ್ಥಳೀಯ ಮೈಸೂರಿನ ಉತ್ತಮ ಸಹಕಾರಿಗಳು ಆಗಿರುವಂತಹ ಡಾಕ್ಟರ್ ಎಚ್ ಡಿ ರಾಜೀವ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಂ ಡಿ ಸರ್ ಅವರು ಇವರಿಗೆ ಸಹಕಾರಿ ಶಾಲು ಮತ್ತು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಸಂಯುಕ್ತ ಸಹಕಾರಿಯ ಮಾನ್ಯ ವೃತ್ತಿಪರ ನಿರ್ದೇಶಕರಾಗಿರುವಂತಹ ಶ್ರೀಯುತ ಮಹದೇವಸ್ವಾಮಿ ಅವರು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಂಯುಕ್ತ ಸಹಕಾರಿಯ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶರಣಗೌಡ ಜಿ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಂಯುಕ್ತ ಸಹಕಾರಿಯ ಶಿಕ್ಷಣ ಸಲಹೆಗಾರರಾಗಿ ಶಿಕ್ಷಣ ವಿಭಾಗದ ಸಲಹೆಗಾರರಾಗಿರುವಂತಹ ಕಾಕುನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಾ, ಅತಿ ಮುಖ್ಯವಾಗಿ ಬೇರೆ ಬೇರೆ ದೂರದಿಂದ ಹೊಸಪೇಟೆ ಇರ್ಬೋದು, ಬೆಂಗಳೂರು, ಗಂಗಾವತಿ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು 7 ದಿವಸಗಳ ಕಾಲ ನಮ್ಮ ಜೊತೆಗೆ ಬಂದಿರುವಂತಹ ಎಲ್ಲ ಮೈಸೂರಿಗೆ ಭಾಗವಹಿಸಿರುವಂತಹ ಅರ್ಬನ್ ಪಟ್ಟಣ ಬ್ಯಾಂಕ್ಗಳ ಸಿಬ್ಬಂದಿಗಳಿಗೆ, ತಾವು ಪ್ರತಿನಿಧಿಗಳಿಗೆ ನಮ್ಮೆಲ್ಲರ ಸಂಯುಕ್ತ ಸಹಕಾರಿಯ ವತಿಯಿಂದ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸತಕ್ಕಂಥ ಸಂಯುಕ್ತ ಸಹಕಾರಿಯ ಮೈಸೂರು ಪ್ರಾಂತ ವಿಭಾಗದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಗುರುಪ್ರಸಾದ್ ಮಂಗೇಶ್ವರ್ ಅವರಿಗೆ ಧನ್ಯವಾದಗಳು. ಹಾಗೂ ಅವರಿಗೆ ಈ ತರಬೇತಿ ಕಾರ್ಯಕ್ರಮದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿ. ಇವರು ಮಾತನಾಡಬೇಕಾಗಿ ಅವರಿಗೆ ವಿನಂತಿ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಪ್ರತಿ ಸಾರಿ ಈ ತರಬೇತಿ ನೀಡುವ ರೀತಿಯಲ್ಲೇ ಈ 9ನೇ ಬಾರಿಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ನ ಸಿಬ್ಬಂದಿಗಳಿಗೆ ಈ ಒಂದು 7 ದಿನಗಳ ಬ್ಯಾಂಕಿಂಗ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಟ್ರೈನಿಂಗನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ತಾನೇ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಅತ್ಯಂತ ಸೂಕ್ತವಾದಂಥ ಮಾರ್ಗದರ್ಶನ ನೀಡಿದಂಥ ಮಹಾಮೇಧಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಸನ್ಮಿತ್ರರು, ಸೌಹಾರ್ದ ಸಹಕಾರಿಯ ನಿರ್ದೇಶಕರು ಅಂತ ಮಹದೇವಸ್ವಾಮಿರವರೇ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಪಾಟೀಲ್ ಅವರೇ, ಕಾರ್ಕೋಂದ್ರವರೇ, ನಮ್ಮೆಲ್ಲ ಸೌಹಾರ್ದ ಸಂಸ್ಥೆಯ ಅಧಿಕಾರಿಗಳೇ, ಇವತ್ತಿನ ಟ್ರೈನಿಂಗಿಗಾಗಿ ರಾಜ್ಯದ ಉದ್ದಗಲದಿಂದ ಬಂದಿರತಕ್ಕಂಥ ಎಲ್ಲ ತರಬೇತಿಗೆ ಬಂದಿರತಕ್ಕಂಥ ಬ್ಯಾಂಕಿನ ನೌಕರರುಗಳೇ,
ನನಗೆ ಈ ಎರಡು ಮಾತುಗಳು ಬಹಳಷ್ಟು ನೆನಪಾಗ್ತಾ ಇತ್ತು. ಒಂದು, ಸ್ವಾಮೀಜಿಯವರು ಈಗ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ನಿಮಗೆ ಹೇಳ್ತಾ ಇದ್ರು. ನಿಮಗೆ ಜೀವನದಲ್ಲಿ ಸಿಕ್ಕಿರುವ ಅವಕಾಶ ಎಂಥದ್ದು ಅಂತಂದರೆ, ಒಂದು ಲಕ್ಷಾಂತರ ಜನ ರಾಮಕೃಷ್ಣ ಆಶ್ರಮದಲ್ಲಿ ಇಲ್ಲೊಂದು ವಸತಿ ಶಾಲೆ ಇದೆ, 8ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ. ಇಲ್ಲಿ ಸೇರಿಸ್ಬಿಟ್ರೆ ನಮ್ಮ ಮಕ್ಕಳು 100ಕ್ಕೆ 100 ಜೀವನದ ಶಿಸ್ತನ್ನ ಮತ್ತು ಧ್ಯೇಯಗಳನ್ನು ಕರೆಕ್ಟಾಗಿ ಕಲಿತಾರೆ ಅಂತ ಆ ಥರದ್ದು ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಯಾರಿಗೂ ಸಿಕ್ಕಿರೋದು ಬರೀ 60 ಜನಕ್ಕೆ ಅಡ್ಮಿಷನ್ ಕೊಡ್ತಾರೆ ವರ್ಷಕ್ಕೆ. ನೀವು ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಇಲ್ಲಿ ಈ 7 ದಿನ ಅಂತ ಅವಕಾಶವನ್ನ ಪಡ್ಕೊಂಡಿದ್ದೀರಿ. ಇದೊಂದು ಜೀವನದಲ್ಲಿ ಸಿಕ್ಕಂತ ಒಂದು ಮಹತ್ವವಾದಂಥ ಅವಕಾಶ ಅನ್ನೋದನ್ನ ಮೊದಲಿಗೆ ನೀವು ಅಂದ್ಕೊಂಡ್ರೆ ಈ ಟ್ರೈನಿಂಗ್ ಬಹಳ ಯಶಸ್ವಿಯಾಗಿ ಹೋಗುತ್ತೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ಈ 5 ಟ್ರಿಲಿಯನ್ಸ್ ಆಫ್ ಈ ವ್ಯೂಹಗಳಿರುವಾಗ ನಾವು ಮನುಷ್ಯನ ಜನ್ಮದ ಬಗ್ಗೆ ಇದ್ರ ಬಗ್ಗೆ ಮಾತಾಡುವಾಗ ನಮಗೆ ತತ್ಕ್ಷಣಕ್ಕೆ ನೆನಪಾಗುವಂಥದ್ದು ಅಂದ್ರೆ ನಮ್ಮ ಪಂಚಾಂಗಗಳಲ್ಲಿ ಅಲ್ಲೆಲ್ಲವೇ ಇದು ಎಷ್ಟನೇ ವರ್ಷ ಅಂದ್ರೆ 5000 ಚಿತ್ರ ಎಷ್ಟನೇ ವರ್ಷ ನಾವು ಹೇಳ್ತೀವಿ. ನಾವು ಯುಗಗಳನ್ನ 4 ಪಾದಗಳಾಗಿ ವಿಂಗಡಿಸಿ ಸುಮಾರು 4 ಲಕ್ಷದ ಅದೆಷ್ಟೋ ಸಾವಿರ ವರ್ಷಗಳು ಒಂದು ಯುಗ ಇರುತ್ತೆ ಅಂತ ಹೇಳ್ತೀವಿ. ನಾವು ಕಲಿಯುಗದಲ್ಲಿ 5000 ಚಿಲ್ಲರೆ ವರ್ಷದಲ್ಲಿ ಇರ್ತಕ್ಕಂಥವ್ರು ನಾವು ಇನ್ನು 4 ಲಕ್ಷದ ಎಷ್ಟೋ ಸಾವಿರ ವರ್ಷಗಳು ಮುಂದಿನ ಪೀಳಿಗೆಗಳು ಇಲ್ಲಿ ಬದುಕಿ ಬಾಳಬೇಕಾಗಿದೆ. ಆದ್ರೆ ನಮಗೇನಾಗಿದೆ ಅಂತಂದ್ರೆ ನಾವೇ ಕೊನೆ ಪೀಳಿಗೆ ಎನ್ನುವಷ್ಟರ ಮಟ್ಟಕ್ಕೆ ಜೀವನವನ್ನ ಎಲ್ಲವನ್ನು ನಮಗೆ ದಟ್ಬಿಡಬೇಕು ಅನ್ನೋ ರೀತಿಯಲ್ಲಿ ಬದುಕನ್ನ ಮಾಡ್ತಾ ಇದ್ದೀವಿ. ಈ ಸೂಕ್ಷ್ಮತೆಯನ್ನ ಅವಲೋಕನ ಮಾಡಿಕೊಳ್ಳೋಕ್ಕೂ ಈ ಒಂದು ಸ್ಥಳ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹೆಂಗೆ ಗ್ಯಾಲಾಕ್ಸಿಲಿ ಭೂಮಿ ಹೆಂಗೆ ತೃಣದಂಗೆ ಕಾಣುತ್ತೋ, ಈ ಒಂದು ಯುಗದಲ್ಲಿ ನಮ್ಮ ಬದುಕು ಒಂದು ತೃಣನೇ ಅನ್ನೋದನ್ನ ನಾವು ಒಂದು ಸಣ್ಣದಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಹೆಚ್ಚು ಇದಕ್ಕೆ ಪ್ರಾಶಸ್ತ್ಯ ಕೊಡೋಕೆ ಸಾಧ್ಯ ಇದೆ. ನೀವು ಸುಮ್ಮನೆ ಯೋಚನೆ ಮಾಡಿ, ಒಂದು 50 ವರ್ಷದ ಹಿಂದೆ ಯಾರಾದ್ರೂ ಏನಾದ್ರೂ ವಿಚಾರ ತಿಳಿಸ್ಬೇಕು ಅಂದ್ರೆ ಪತ್ರ ಬರೀದ್ ಬಿಟ್ರೆ ಬೇರೆ ಏನಿರಲ್ಲ. 50-100 ವರ್ಷ 70-80 ವರ್ಷಕ್ಕೂ ಹೋದ್ರೆ ಅವರು ಸಮೃದ್ಧವಾಗಿ ಬದುಕಿದ್ರು. ಅವ್ರೇನು ಜೀವನ ಏನು ಕಳ್ಕೊಂಡಿರ್ಲಿಲ್ಲ. ಅದನ್ನ ನಾವು 1 ನಿಮಿಷ ಫೋನ್ ಬಿಟ್ಟು ಇರೋಕ್ಕಾಗದೆ ಜೀವನನೇ ಕಳ್ಕೊತೀವಿ ಅನ್ನೋ ಮಾನಸಿಕತೆ ಇದ್ದೀವಿ. ನಿಮ್ಗೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ, 7 ದಿನ. ನಿಮ್ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ನಿಮ್ಮ ಮನೆಯವ್ರಿಗೆ ಒಂದು ಸುದ್ದಿ ಕೊಡಬೇಕಾದ್ರೆ ಕೊಡಿ. ನಾನು 1 ವಾರ ಕೊಡೋದಿಲ್ಲ. ನಾನು 1 ವಾರ ಹೆಂಗೆ ಫೋನ್ ಇಲ್ಲದೆ ಇರಬಲ್ಲೆ ಅನ್ನೋದನ್ನ ನನ್ನ ಬದುಕಿ ಅಳವಡಿಸ್ಕೊತೀನಿ. ನೀವು ನನ್ನನ್ನ 1 ವಾರ ಸಂಪರ್ಕ ಮಾಡದೆ ಹೆಂಗೆ ಅವಲಂಬಿತರಾಗದೆ ಹೆಂಗೆ ಕೆಲಸ ಮಾಡ್ಕೋಬಹುದು ಅಂತ, ಬ್ಯಾಂಕ್ ಇರ್ಬೋದು ಮತ್ತು ಕುಟುಂಬ ಇರ್ಬೋದು, ಯಾರೋ ಪುಟಾಣಿ ಮಕ್ಕಳಿರೋದನ್ನ ಹೊರತುಪಡಿಸಿದ್ರೆ ಮಿಕ್ಕವ್ರು ಮಾಡ್ಕೋಬೋದ ಅನ್ನೋದನ್ನ ಹೆಜ್ಜೆ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಅಂತ ಅಡಾಪ್ಟೇಷನ್ ಮಾಡಿದ್ರೆ ನೀವು ಏನ್ ಬೇಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು. ಇವತ್ತಿನ ಸ್ಥಿತಿ ಹೆಂಗಿದೆ, ಯಾಕೆಂದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ 1 ನಿಮಿಷಕ್ಕೆ ಒಂದು ಮೆಸೇಜ್ ಏನ್ ಬಂತು ನೋಡ್ಬೇಕಾಗಿದೆ, ಇಲ್ಲ ನಾವೇನ್ ಮೆಸೇಜ್ ನೋಡಿ ಕಳಿಸ್ಬೇಕು ಅನ್ನೋದು ಇದೆ. ಮತ್ತೊಂದು ಕಡೆ ಇವಿಷ್ಟು ನಡುವೆ ನಮ್ಮ ಮೆಂಟಲ್ ಬ್ಯಾಲೆನ್ಸೇ ಕಳೆದೋಗಿದೆ ಅಂತ ಹೇಳಿದ್ರು ನನಗೆ ತಪ್ಪು ಅನ್ಸಲ್ಲ. ಯಾಕೆ ಮಾತನ್ನ ನಾನು ನೆನಪಾಗಿ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಯಾವ್ದಾದ್ರು ಒಂದು ಅವಕಾಶ ತನ್ನಿಂದ ತಾನೇ ಬಂದಾಗ ಉಪಯೋಗಿಸ್ಕೊಳ್ಳಿ ಅಂತಂತೆ. ಇಲ್ಲದೇ ಬೇರೆ ಟೈಮ್ ನೀವು ಸಾಧ್ಯ ಇಲ್ಲ. ಒಂದು, ನೀವು ಈಗಾಗಲೇ BRF ಬಗ್ಗೆ, KYC ನಾರ್ಮ್ಸ್ ಬಗ್ಗೆ, ಕಸ್ಟಮರ್ ಸರ್ವಿಸ್ ಬಗ್ಗೆ ಇವೆಲ್ಲದ್ರೂ ಹೇಳಿಕ್ಕೆ 18 ಜನ ರಿಸೋರ್ಸ್ ಪರ್ಸನ್ ಬರ್ತಾರೆ, ಕೂಲಂಕುಷವಾಗಿ ಹೇಳ್ತಾರೆ. ನಮ್ಮ ಟ್ರೈನಿಂಗ್ ಏನು ಅನ್ನೋದು ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂತಂದ್ರೆ, ಸ್ವಾಮೀಜಿಯವರ ಮಾತಿನಲ್ಲಿ 100 ಟ್ರೈನಿಂಗ್ಗಳಾಗುವಂಥ ಸ್ಥಳದಲ್ಲಿ ನಮ್ದು ವಿಭಿನ್ನ ವಿಶೇಷ ಅನ್ನುವಂಥ ಮಾತು ಬಂದಿತ್ತು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ನಾವು ಎಷ್ಟು ಡೀಪ್ ರೂಟೆಡ್ ಆಗಿ ಟ್ರೈನಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಮನುಷ್ಯತ್ವ ಅನ್ನೋದನ್ನ ಬಹಳ ನಾವು ವಿಶೇಷವಾಗಿ ಇಟ್ಕೊಳ್ಳೋದಾದ್ರೆ, ಇವತ್ತು ಬ್ಯಾಂಕಲ್ಲಿ ಸೈಬರ್ ಕ್ರೈಮ್ಗಳು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ, ಆನ್ಲೈನ್ ಫ್ರಾಡ್ಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ನಾವೆಲ್ಲ ನಂಬಿರ್ತಕ್ಕಂಥದ್ದು ಯಾರನ್ನ? ನಮ್ಮ ದೇವರು ಯಾರು ಅಂದ್ರೆ ನಮ್ಮ ಕಸ್ಟಮರ್. ಬ್ಯಾಂಕಿಂಗ್ ಕಸ್ಟಮರ್ ನಮ್ಮ ದೇವರು. ನಾವು ಕೆಲಸ ಮಾಡೋ ವೃತ್ತಿಗೆ ಅವರು. ಅವರ ಪ್ರತಿಯೊಂದು ಪೈಸೆಯನ್ನ ಅವರಿಗೆ ಎಜುಕೇಶನ್ ಇಲ್ದೇನೋ ಇಲ್ಲ ಕಾರಣಾಂತರಗಳು ಒತ್ತಡಗಳು ಸಿಕ್ಕೊಂಡು ಇವತ್ತೆಲ್ಲ ಹೋಗ್ತಾ ಇದೆಯಲ್ಲ, ಆ ರೆಗ್ಯುಲರ್ ನ್ಯಾಷನಲ್ ಬ್ಯಾಂಕ್ ಅವರು ಆ ಕ್ರಮವನ್ನ ಮಾಡೋಕ್ಕಾಗ್ತಿಲ್ಲ. ಆದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ ನಾವು ಏನ್ ಮಾಡಬಹುದು ಅಂದ್ರೆ, ಪ್ರತಿಯೊಬ್ಬ ಹಿರಿಯ ನಾಗರಿಕರ ಇವತ್ತು ತುಂಬಾ ಜನ ವಂಚನೆಗೊಳಗಾಗ್ತಿರೋರನ್ನ ಟಾರ್ಗೆಟ್ ಮಾಡ್ತಿರೋದು ಹಿರಿಯರನ್ನೇ. ಜೀವನದಲ್ಲಿ ದುಡ್ದಿಟ್ಟು ಕೊನೆ ಬದುಕಿನ ಸಮಾಧಾನವಾಗಿರಬೇಕು ಅನ್ನೋ ಹಣ ಅನ್ಯರ ಪಾಲಾಗ್ತಾ ಇದೆ. ಅದನ್ನು ತಡಿಬೇಕು ಅಂದ್ರೆ ನೀವು ಅವರೆಲ್ಲರಿಗೂ ಸರ್ವ ಸದಸ್ಯರ ಸಭೆ ಮುಂದೆ ಕೂಲಂಕುಷವಾಗಿ
ಈ ರೀತಿ ಕ್ರಮಗಳು ತಗೊಳ್ಳಿ ಅಂತ ಹೇಳಿ ಸರ್ವ ಸದಸ್ಯರ ಸಭೆಯಲ್ಲಿ ಒಂದು ಕ್ಲಾಸನ್ನ ಒಂದು 10 ನಿಮಿಷನ 20 ನಿಮಿಷನ ಅದ್ರ ಮುಖಾಂತರ ಅಡ್ರೆಸ್ ಮಾಡೋ ಪ್ರಯತ್ನ ನೀವು ಮಾಡಬೇಕಾಗಿದೆ. ಇಂಡಿವಿಜುವಲ್ ಬರುವಂತ ಕಸ್ಟಮರ್ಸ್ಗೆ, ವೃದ್ಧರಿಗೆ ನೀವು ಅದನ್ನ ಮಂದಟ್ ಮಾಡಿ ನಿಮ್ಮ ಸಮಯದ 1 ನಿಮಿಷಗಳನ್ನ ಕೊಟ್ಟು ನೋಡಿ, ಒಂದು ವಿಡಿಯೋ ಕಾಲ್ ಬರ್ಬೋದು, CBA ಅಂತ ಬರ್ಬೋದು, ಬೇರೆ ಬೇರೆ ಅಂತ ಬರ್ಬೋದು, ಕೋರ್ಟ್ ಅಂತ ಬರ್ಬೋದು. ನೀವು ಏನ್ ಬಂದ್ರು ನಾವಿದ್ದೀವಿ, ನಮ್ಮನ್ನು ಸಂಪರ್ಕ ಮಾಡಿ. ನೀವು ಯಾವುದೇ ಕ್ರಮಗಳನ್ನ, ಯಾವುದೇ ಹೆದರಿಕೆ ಮಾಡಬೇಡಿ. ಯಾಕಂದ್ರೆ ಕಾಲದಲ್ಲಿ ಇವತ್ತು ನಡೀತಾ ಇದೆ ವ್ಯವಸ್ಥೆ ಒಳಗೆ. ಆಸ್ ಅ ಬ್ಯಾಂಕಿಂಗ್ ಕನೆಕ್ಟೆಡ್ ಕಸ್ಟಮರ್ ನೇರವಾಗಿ ಕನೆಕ್ಟ್ ಮಾಡುವಂತವ್ರಾಗಿ ನೀವು ಒಮ್ಮೆ ನೀವು ಮನೆ ಮಕ್ಕಳಿಗೆ ಕಂಡಾಗ ಅವ್ರಿಗೆ ಏನಾದ್ರು ಒಂದ್ಸತಿ ಹೇಳ್ಬಿಟ್ರೆ ಅವ್ರ ಮಕ್ಕಳು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಥರದ್ದು ಏನೇ ವ್ಯವಸ್ಥೆ ಅಲ್ಲ ನಿಮ್ಗೆ ಸಂಪರ್ಕ ಮಾಡ್ತಾರೆ, ಅವ್ರು ರಕ್ಷಣೆ ಮಾಡುವಂತ ಅವಕಾಶ ನಿಮ್ಮ ಪಾಲಿಗೆ ಸಿಗುತ್ತೆ. ನಾವು ಜೀವನದ ಉದ್ಯೋಗ ನಮ್ಗೆ ಏನ್ ಸಿಕ್ಕಿದೆಯೋ ಅದು ನಮ್ಮ ಬದುಕಿಗಲ್ಲ, ಸಮಾಜದ ಸುಧಾರಣೆಗೂ ಕೂಡ, ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೂ ಕೂಡ ಆ ಪಾತ್ರಗಳ ನಂದಲ್ಲ ಅನ್ಕೊಂಡ್ರೆ ನಂದಲ್ಲ, ನನ್ನದು ಅನ್ಕೊಂಡ್ರೆ ಸರ್ವವೂ ನನ್ನದೇ. ಆ ಕಸ್ಟಮರ್ನ ಬರೀ ಬಂದ ಟ್ರಾನ್ಸಾಕ್ಷನ್ ಮಾಡುವಾಗ ಮಾತ್ರ ಅನ್ಕೊಂಡ್ರೆ ಅಲ್ಲ, ಅವರನ್ನ ನಮ್ಮ ನಿಜವಾದಂತ ದೇವರು ಅವರೇನ್ ನಾವೇನ್ ನಿತ್ಯ ಎಲ್ಲೋ ಹೇಳುವಾಗ ಹೇಳ್ತೀವೋ ಅದನ್ನ ನಡೆಯುವುದಲ್ಲೂ ಹಾಗೆ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ. ಕೋಟಿ ಟ್ರಾನ್ಸಾಕ್ಷನ್ ಮಾಡೋರು ಮಂದಿ ಕುತ್ಕೊಂಡು ಆನ್ಲೈನ್ ಮಾಡ್ತಾರೆ, ಆದ್ರೆ 1500 ರೂಪಾಯಿ ಸಂಧ್ಯಾ ಸುರಕ್ಷೆ ತಗೊಳ್ಳೋರು ಬ್ಯಾಂಕ್ ಬಂದು ತಗೊಂಡೋಗ್ತಾರೆ. ನಮ್ಮ ಕಣ್ಣೆದುರಿಗೆ ಬರುವಂತ ಯಾವ್ದಾದ್ರು ಕಸ್ಟಮರ್ ಇದ್ರೆ ಆ ತರ ಅಗತ್ಯ ಇರ್ತಕ್ಕಂಥವ್ರು, ಪೈಸದ ಅಗತ್ಯತೆಗಳು ಇರ್ತಕ್ಕಂಥವ್ರು ನಮ್ಮ ಹತ್ರಕ್ಕೆ ಬರ್ತಾರೆ. ನಮಗೆ ಆಸ್ ಅ ಬ್ಯಾಂಕರ್ ನೀವು ಯಾರೋ ಯೋಚನೆ ಮಾಡಿದ್ರೆ ಬ್ಯಾಂಕ್ ಅವರು ಇವ್ರು ಯಾರೋ ಒಂದು ಸಣ್ಣ ಅಕೌಂಟ್ ಇಟ್ಕೊಂಡಿರೋರು ಅನ್ನುವಂತ ಮನಸ್ಥಿತಿಯಲ್ಲಿ ಮಾಡಿದ್ರೆ ಅವ್ರಿಗೆ ನಿರ್ಲಕ್ಷ್ಯ ನೋಡುವಂತ ಒಂದು ವ್ಯವಸ್ಥೆ ಬೇರೆ ಕಡೆ ಇದೆ. ಅಂದ್ರೆ ಇದು ಕೋಪರೇಟಿವ್ ವ್ಯವಸ್ಥೆ. ನಮ್ಮ ಸದಸ್ಯನೇ ನಮ್ಮ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ದಾನೆ, ಇಲ್ಲದವರು ಒಂದಷ್ಟು ಜನ ಬೇರೆ ಬೇರೆ ಟ್ರಾನ್ಸಾಕ್ಷನ್, ಎಲ್ಲರನ್ನ ಸಮಾನವಾಗಿ ನೋಡುವಂತ ದೃಷ್ಟಿಕೋನವನ್ನ ಎಲ್ಲವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದು ಇಂಥ ನೈತಿಕ ಶಿಕ್ಷಣ ಸಂಸ್ಥೆಗಳಿಂದ ಕಲಿತಂತ ವಿಚಾರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ನಮಗೆ ಅವ್ರು ಕೊಡೋ ಟೈಮ್ಲಿ 10 ಚೆಕ್ಗಳು ಪಾಸ್ ಮಾಡ್ಬೋದು, 16 ಕೋಟಿಗಳನ್ನ ಟ್ರಾನ್ಸಾಕ್ಟ್ ಮಾಡ್ಬೋದು ಅನ್ನೋದಲ್ಲ. ಪ್ರತಿಯೊಬ್ಬ ಮಾನವನ ಬದುಕು ಅಷ್ಟೇ ಇಂಪಾರ್ಟೆಂಟ್. ಅವನಿಗೆ ನೀವು ನೋವಿನಲ್ಲಿರುವವನಿಗೆ ಸ್ಪಂದಿಸುವಂತ ಅವಕಾಶ ಸಿಕ್ಕುವಂಥದ್ದು ನಿಮಗೆ ಜಾಸ್ತಿ. ಯಾಕೆಂತಂದ್ರೆ ಮೈಕ್ರೋ ಅಕೌಂಟ್ಗಳು ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಸಾಕಷ್ಟಿವೆ. ನ್ಯಾಷನಲ್ ಬ್ಯಾಂಕ್ಗಳಿಗೆ ಇದ್ರೂ ಕೂಡ ಅವರು ಮಾನವೀಯ ಸಂವಹನಗಳು ಕಡಿಮೆ ಇರ್ತವೆ. ಅವೆಲ್ಲವನ್ನ ಇದರಲ್ಲಿ ಈ 18 ಜನರಲ್ಲಿ ಎಷ್ಟು ಹೇಳ್ಕೊಡ್ತಾರೋ ಆ ಡೆಪ್ತ್ಗಿಂತ ಆಚೆಗೆ ರಾಮಕೃಷ್ಣ ಆಶ್ರಮದ ಆಧ್ಯಾತ್ಮಿಕ ಇದಕ್ಕೆ ನಿಮ್ಗೆ ಬನ್ನಿ ಅಂತ ಹೇಳಿದ್ರು. ಅವ್ರು ನಿಮ್ಗೆ ಕರೆದಿರ್ತಕ್ಕಂಥದ್ದು ಬಹಳ ವಿಶೇಷತೆ ಇತ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಂಥವರೇ ಬರಬೇಕು ಅಂತ ಹೇಳಿ ಅಂತವ್ರು ಆಹ್ವಾನ ಇದ್ದವ್ರು ಮಾತ್ರ ಬಿಡ್ತಿದ್ದಾರೆ. ನೀವು ಆಹ್ವಾನವಿಲ್ಲದೆ ನೇರ ಆಹ್ವಾನಿಕರು, ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಅವಕಾಶ ಇದೆ. ಪ್ರತಿ ಕ್ಷಣ ಬದುಕನ್ನ ಹೇಗೆ ಇಟ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ನಮ್ಮ ಜೀವನ ನಾವು ಸಂತೋಷ ಮಾಡ್ಕೋತೀವಿ ಹೊರತು ಬೇರೆಯವ್ರದಲ್ಲ. ನಾವೇನ್ ಅನ್ಕೋತೀವಿ ಅಂದ್ರೆ ಅದೇನ್ ಬಿಡೋ ಅದು ಕೇಳಿದ ವಿಚಾರ ಅಲ್ವಾ, ಈ ಥರದ್ದೆಲ್ಲ ತುಂಬಾ ಟೈಮ್ ಅನ್ಕೋತೀವಿ. ಆದ್ರೆ ನಾವು ಈ ತರ ಸೂಕ್ಷ್ಮ ವಿಚಾರಗಳನ್ನ ಕೇಳಿದ್ರು ಕೇಳದೇನಂಗೆ ಹೊರಟೋಗಿರ್ತೀವಿ. ಆದ್ರೆ ಕೇಳೋದನ್ನ ಅಳವಡಿಸ್ಕೊಳ್ಳೋದ್ ಮುಖಾಂತರ ನಮ್ಮ ಜೀವನ ಸುಂದರ ಮಾಡ್ಕೊಳ್ಳೋ ಅವಕಾಶ ಇಲ್ಲಿ ಸಿಕ್ಕಿದೆ. ಬಹಳ ಅಪರೂಪಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ. ಜೊತೆಗೆ ಇದು ಮೈಸೂರಿನಲ್ಲಿದೆ. ಮೈಸೂರಿನ ಸೊಬಗನ್ನ, ಮೈಸೂರಿನ ಆಹಾರವನ್ನ ಎಲ್ಲವನ್ನ ಸ್ವೀಕರಿಸುವಂತ ಒಂದು ಅಪರ್ಚುನಿಟಿ ನಿಮಗಿದೆ. ಕೊನೆಯಲ್ಲಿ ಟೂರ್ ಇರ್ಬೇಕಲ್ಲ ಮೈಸೂರು. ಮೈಸೂರಿನ ವಿಶೇಷ ಪ್ರವಾಸವನ್ನ ಈಗ ನೀವು ಒಬ್ಬೊಬ್ಬರು ಬಂದು ನೋಡ್ಕೊಂಡು ಹೋದ್ರೆ ನಿಮ್ಮ ಕುಟುಂಬ ಸಮೇತ ಆಮೇಲೆ ಬರಲಿಕ್ಕೂ ಸಾಧ್ಯ ಆಗುತ್ತೆ. ಮೈಸೂರು ಅಂತ ವಿಶೇಷವಾದಂಥ ಪ್ರೇಕ್ಷಣೀಯ ಸ್ಥಳವೂ ಕೂಡ, ಶೈಕ್ಷಣಿಕ ಸ್ಥಳವೂ ಕೂಡ, ಧಾರ್ಮಿಕ ಸ್ಥಳವೂ ಕೂಡ, ಪಾರಂಪರಿಕ ಸ್ಥಳವೂ ಕೂಡ ಅಂತ ಒಂದು ಇದಕ್ಕೆ ನೀವು ಟ್ರೈನಿಂಗ್ ಬಂದಿದ್ದೀರಿ. ಸುಮಾರು 6 ಬ್ಯಾಂಕ್ಗಳಿಂದ ನೀವೆಲ್ಲರೂ ಪ್ರತಿನಿಧಿಗಳು ಬಂದಿದ್ದೀರಿ. ಹೆಚ್ಚಿನ ಅವರು ಉತ್ತರ ಭಾಗದ ಅವರು ಬಂದಿದ್ದೀರಿ. ಅದಕ್ಕೆ ಇದು ಹೆಚ್ಚು ಮನಸ್ಸಿಗೆ ಸಂತೋಷ ಕೊಡುವಂತ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಸ್ಥಳನೂ ಆಗಿದೆ. ರಿಸೋರ್ಸ್ ಪರ್ಸನ್ಗಳು ಕೂಡ ಒಬ್ಬರಿಗಿಂತ ಒಬ್ಬರು ತುಂಬಾ ಡೀಟೇಲ್ ಆಗಿ ನಿಮಗೆ ಮಾಹಿತಿಗಳನ್ನ ಕೊಡೋರಿದ್ದಾರೆ. ನಾವು ಆಸಕ್ತರಾಗಿ ಕಲಿಯುವಂತ ಮನಸ್ಥಿತಿಯಿಂದ ಇಟ್ಟಾಗ ಅದು ನಿಮಗೆ ಪ್ರತಿಯೊಂದು ವಿಚಾರವೂ ಕೂಡ ಅತ್ಯಂತ ಗಮನಾರ್ಹವಾದಂಥ ವಿಚಾರ ಆಗುತ್ತೆ. ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಟ್ರೈನಿಂಗ್ ಆಗ್ತಿದೆಯೇ ಹೊರತು ವರ್ಷಕ್ಕೊಂದ್ಸತಿ ಕಾರ್ಯಕ್ರಮ ಮಾಡಲೇಬೇಕು ವರ್ಷಕ್ಕೊಂದ್ಸತಿ ಏನೋ ಕಾರಣಕ್ಕೆ ಜುಲೈ ಮಿಸ್ ಆಯಿತು ಆಗಸ್ಟ್ ಇಟ್ಟಿದ್ದಾರೆ ಅನ್ನುವಂಥ ಮಾನಸಿಕತೆಯಲ್ಲಿದ್ದರೆ ಇನ್ನು ಎಷ್ಟೇ ಟ್ರೈನಿಂಗ್ ಬಂದು ನಿಮ್ಗೆ ಎಷ್ಟೇ ವರ್ಷ ರಿಟೈರ್ಡ್ ಆದರೂ ಕೆಲವು ಜನ ಜೀವನದಲ್ಲಿ ಏನೂ ಕಲಿದೇನೆ ನಿವೃತ್ತರಾಗ್ಬಿಟ್ಟಿರ್ತಾರೆ. ಆದರೆ ನಮಗೆ ಎಲ್ಲ ಒಂದು ಕಿಂಚಿತ್ ಆಸಕ್ತಿ ಇದ್ದರೆ ಅದನ್ನ ಸಣ್ಣ ವಿಚಾರವನ್ನ
ಸೂಕ್ಷ್ಮವಾಗಿ ಅರಿತು ನಮ್ಮೊಳಗೆ ಅಳವಡಿಸಿಕೊಂಡು ಅದನ್ನೇ ಜೀವನದ ವೈಶಾಲ್ಯವಾಗಿ ಕೊಂಡೊಯ್ಯುವಂಥ ಅವಕಾಶ ಇರುತ್ತೆ. ಅಂತ ಒಬ್ಬ ವಿದ್ಯಾರ್ಥಿಯ ಮನಸ್ಥಿತಿಯಿಂದ ಈ ಟ್ರೈನಿಂಗ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ನಮ್ಮ ಸದಾ ಕಾಲದಲ್ಲಿ ಈ ಟ್ರೈನಿಂಗನ್ನು ನಿಮ್ಮೆಲ್ಲರ ಮನಸ್ಸುಗಳಿಗೆ ಈ ಥರವಾದಂಥ ಸಮಾಧಾನವಾಗಿ ಈ ಟ್ರೈನಿಂಗ್ ನಡೀಬೇಕು ಅನ್ನುವಂಥ ಸದುದ್ದೇಶದಿಂದ ಸೌಹಾರ್ದ ಸಂಸ್ಥೆ ನಾವು ರಾಮಕೃಷ್ಣ ಆಶ್ರಮವನ್ನು ಸಂಪರ್ಕ ಮಾಡಿದಾಗಲೆಲ್ಲ ಅವಕಾಶ ಮಾಡಿಕೊಟ್ಟಂಥ ರಾಮಕೃಷ್ಣ ಆಶ್ರಮಕ್ಕೆ ನಾನು ವಿಶೇಷವಾದಂಥ ನಮನಗಳನ್ನ ಸಲ್ಲಿಸ್ತಾ ನೀವು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ಮಾತೊಂದಿಗೆ ನಾನು ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಧನ್ಯವಾದ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿ ಅತಿಥಿ ಭಾಷಣ ಮಾಡಿರ್ತಕ್ಕಂಥ ಎಚ್ ವಿ ರಾಜು ಸರ್ ಇವರಿಗೆ ತುಂಬ ಧನ್ಯವಾದಗಳು ಸರ್.